10th ಕ್ವಶನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಿ ಆಮೇಲೆ ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಓಕೆ, ಅದು ಯಾವ ಥರ ಮಾಡ್ಬೇಕಂತ ನೋಡೋಣ. ಈಗ ಫಸ್ಟ್ ಇವರಿಬ್ಬರನ್ನ ಇಂಟು ಮಾಡೋಣ. ಓಕೆ, ಡೆಸಿಮಲ್ ಇದ್ದಾಗ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ. ಓಕೆ, ಯಾವ ಥರ ಮಾಡ್ಬೇಕನ್ನೋದು ನೋಡಲಿ. ಓಕೆ, ಇಲ್ಲಿ ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ, ಇದು 25 4 ಎಷ್ಟು 100 ಎಫ್ ಆಗುತ್ತೆ. ಹೌದಾ, ಇಲ್ಲಿ ಪಾಯಿಂಟ್ ಇಲ್ಲ ಅನ್ಕೊಂಡ್ರೆ 25 4 100 ಎಫ್ ಆಯ್ತು. ಈಗ ನೋಡ್ರಿ 1 2 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಟ್ಟಿದಾರ, ಇಲ್ಲಿ ಕೂಡ ನೀವೇನ್ ಮಾಡ್ರಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಿ. ಸೊ ಏನಾಯ್ತು, 1.00 ಎಫ್ ಆಯ್ತು. ನೆಕ್ಸ್ಟ್ ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, ಮತ್ತೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ. 25 3 ಎಷ್ಟು 75 ಆಯ್ತು. ಈಗ ಮತ್ತೆ ನೋಡ್ರಿ 1 2 2 ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಕೂಡ 1 2 ಆದ್ಮೇಲೆ ಪಾಯಿಂಟ್ ಇಡ್ರಿ. ಇಲ್ಲಿ ಏನು ಹಿಂದೆ ಏನಿಲ್ಲ ಅಂದ್ರೆ 0.75. ಓಕೆನಾ, ಈಕ್ವಲ್ ಟು ಮತ್ತೆ ಇಲ್ಲಿ ಕೂಡ ಅದೇ ತರ, ಲೈಕ್ ಪಾಯಿಂಟ್ ಆದ್ಮೇಲೆ ಇದು 0 ಇಲ್ಲ ಅಂತ ಹೇಳಿ ಬರೀ 5 ಇದೆ ಅಂತ ಅನ್ಕೊಳ್ರಿ. 5 10 ಎಷ್ಟು 5 10 50. ಇಲ್ಲಿ ಎಫ್ ಇದೆ, ಎಫ್ ಬರೀತೀನಿ. ಎಷ್ಟಾದ್ಮೇಲೆ ಪಾಯಿಂಟ್ ಇಂದ ಹಿಡಿದೆ 1 2 2 ಆದ್ಮೇಲೆ ಪಾಯಿಂಟ್ ಇದೆ, 1 2 ಆದ್ಮೇಲೆ ಪಾಯಿಂಟ್ ಇಡ್ತೀನಿ. ಹಿಂದೆ ಏನಿಲ್ಲ ಅಂದ್ರೆ 0 ಇದೆ. ನೆಕ್ಸ್ಟ್ ಇದರಿಂದ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ಕೂಡ ಅದೇ ತರ, ಫಸ್ಟ್ ಇಲ್ಲಿ ಪಾಯಿಂಟ್ ಇಲ್ಲ ಅನ್ಕೊಳ್ರಿ. 5 9 ಎಷ್ಟು 45 ಆಗುತ್ತೆ. ಓಕೆ, ಎಷ್ಟಾದ್ಮೇಲೆ ಪಾಯಿಂಟ್ ಇಡಬೇಕು, 1 2 2 ಆದ್ಮೇಲೆ ಪಾಯಿಂಟ್ ಇಡ್ರಿ. ಹಿಂದೆ ಏನಿಲ್ಲ ಅಂದ್ರೆ 0 ಇದೆ ಅಂತ ಅರ್ಥ. ಓಕೆನಾ, ಈಗ ಎಫ್ ಇರೋದೆಲ್ಲ ಒಂದು ಸೈಡ್ ತಗೊಂಡ್ರಿ. 1.00 ಎಫ್ ಮೈನಸ್ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ ಆಯ್ತು, ಮೈನಸ್ 0.50 ಎಫ್. ಓಕೆ, ಈಕ್ವಲ್ ಟು ಇಲ್ಲಿ ಏನು ಉಳಿದಿದೆ, ಮೈನಸ್ 0.45 ಇದೆ. ಓಕೆ, ಈ ಮೈನಸ್ ಇರೋದು ಹಾಕೊಂಡು ಹೋದ್ರೆ ಪ್ಲಸ್ 0.75 ಆಗುತ್ತೆ. ಓಕೆನಾ, ಈಗ ನೀವೇ ನೋಡ್ರಿ, ಇದು 1.00 ನಥಿಂಗ್ ಬಟ್ 1 ಎಫ್ ಮೈನಸ್ 0.50 ಅಂದ್ರೆ ಒಂದೇ, ಬರೀ 0.5 ಅಂದ್ರೆ ಒಂದೇ. ಹೌದಾ, 0.50 ಅಂದ್ರೆ ಒಂದೇ, ಬರೀ 0.5 ಅಂದ್ರೆ ಒಂದೇ. ಈಗ ಈಸ್ ಈಕ್ವಲ್ ಟು ಇಲ್ಲಿ ಒಂದು ಮೈನಸ್ ಪ್ಲಸ್ ಇದ್ದಾಗ ಏನು ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 0.75 ಅಲ್ಲಿ 0.45 ಹೋದ್ರೆ ಏನಾಗುತ್ತೆ, 5 ಅಲ್ಲಿ 5 ಹೋದ್ರೆ 0, 7 ಅಲ್ಲಿ 4 ಹೋದ್ರೆ 3.0. ಸೊ ಇದನ್ನ 0.30 ಆಯ್ತು. ಈಗ 1 ಅಲ್ಲಿ 0.5 ಹೋದ್ರೆ ಏನಾಗುತ್ತೆ, 0.5 ಎಫ್ ಆಗುತ್ತೆ. ಹೌದಾ, 1 ಅಲ್ಲಿ 0.5 ಹೋದ್ರೆ 0.5 ಎಫ್ ಆಯ್ತು. ಈಕ್ವಲ್ ಟು ಪ್ಲಸ್ ಇಲ್ಲಿ 0.30 ಅಂದ್ರೆ ಒಂದೇ, 0.3 ಅಂದ್ರೆ ಒಂದೇ. ಹೌದಾ, ಓಕೆ. ನೆಕ್ಸ್ಟ್ ಇವಾಗ ಎಫ್ ಇಸ್ ಈಕ್ವಲ್ ಟು 0.3 ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆನಾ, ಈಗ ನಮಗೇನಿಲ್ಲಿ ಡೆಸಿಮಲ್ ಇದ್ದಾಗ ಡಿವೈಡ್ ಮಾಡೋದು ಕಷ್ಟ ಆಗುತ್ತಲ್ಲ. ಸೊ ನಾವೇನ್ ಮಾಡ್ತೀವಿ ಅವಾಗ, ಈಗ ಎಷ್ಟು ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕು, ನಾನು 1 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಇಂಟು 10 ಮಾಡ್ರಿ. ಇಲ್ಲಿ ಕೆಳಗಡೆ ಕೂಡ ಇಂಟು 10. ಒಂದು ಅರ್ಥ ಮಾಡ್ಕೊಳ್ರಿ, 1 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಇಂಟು 10 ಮಾಡ್ಬೇಕು. 2 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ 100 ಇಂದ ಮಲ್ಟಿಪ್ಲೈ ಮಾಡ್ಬೇಕು. 3 ಪಾಯಿಂಟ್ ಅಂದ್ರೆ 1000 ಇಂದ. ಇಲ್ಲಿ ನಾನು ಜಸ್ಟ್ 1 ಪಾಯಿಂಟ್ ಮೂವ್ ಮಾಡಬೇಕು, ಸೊ ಅದಕ್ಕೆ ನಾನು 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ ಕೂಡ 1 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕು, ಅದಕ್ಕೆ ಇಂಟು 10 ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಎಫ್ ಇಸ್ ಈಕ್ವಲ್ ಟು ಓಕೆ ಏನಾಯ್ತು 0.3 ಇಂಟು 10 ಏನಾಗುತ್ತೆ 3 ಆಗುತ್ತೆ. ಬೈ ಇಲ್ಲಿ ಕೂಡ 1 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ, ಏನಾಗುತ್ತೆ 5 ಆಗುತ್ತೆ. ಸೊ 3/5. ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ 3ನ 5 ಇಂದ ಡಿವೈಡ್ ಮಾಡಬೇಕು. 5 ಟೇಬಲ್ ಅಲ್ಲಿ 3 ಹೋಗಲ್ಲ, 1 ಪಾಯಿಂಟ್ ಇಡ್ತೀನಿ 0. 5 6 30, 30 ಅಲ್ಲಿ 30 ಹೋದ್ರೆ 0. ಇಲ್ಲಿ ಹಿಂದೆ ಏನಿಲ್ಲ ಅಂದ್ರೆ 0. ಸೊ ಎಫ್ ವ್ಯಾಲ್ಯೂ ಏನು 0.6 ಆಗುತ್ತೆ.